ಎಸ್ ಅಕ್ಷಯ್. ಓಕೆ, ಇಲ್ಲೊಂದಷ್ಟು ಜನ ಮತದಾರರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಇಮ್ತಿಯಾಜ್ ಅಂತ. ಓಕೆ ಸರ್. ಓಕೆ ಸರ್, ನೀವ್ ಹೇಳಿ ಸರ್, ನಿಮ್ಮ ಅನುಭವದಲ್ಲಿ ಈ ಬಾರಿ ಚುನಾವಣೆ ಹೇಗಿದೆ? ಚುನಾವಣೆ ಇದೆ, ಚಲೋ ಇದೆ. ಈಗೇನಂದ್ರೆ ನಮ್ಮ ಸ್ನೇಹಿತರೊಬ್ಬರು ಅಂದ್ರು ಈ ತರ ಬಿಜೆಪಿ ಅವರು ಈ ತರ ಹೇಳಿದ್ದಾರೆ ಅಂತ. ಅದು ಸಂತೋಷನೇ. ನಾವು ಅಂಡರ್ ಸರ್ಕಲ್ ಇದೆಯಲ್ಲ, ಅಲ್ಲೇ ನಾವು ಯಶವಂತರಾವ್ ಯಶವಂತರಾವ್ ಜಾಧವ್ ಅವರ ಆಫೀಸ್ ನಾವು ಅಲ್ಲೇ ಸಣ್ಣ ಇದರಿಂದಾನು ನಾವು ಆಡ್ದಾರು. ಯಶವಂತರಾವ್, ವೀರಣ್ಣ ಅವರೆಲ್ಲ ನಾವು ಸ್ನೇಹಿತರು. ಆದ್ರೆ ಈ ತರ ಇವ್ರು ಹೇಳ್ದಂಗೆ ಈ ತರ ಆಗಿದೆ. ಈಗೇನಾಗಿದೆ ಅಂದ್ರೆ, ಈಗ ಯಾರ ಮನೆಯಲ್ಲಿ ಈ ತರ ನಮ್ಮ ಅಪ್ಪಾಜಿ ಅವರು ತೀರ್ಕೊಂಡು ಇದು ಆದ್ಮೇಲೆ ಅವ್ರ ಮನೆ ಅದರಲ್ಲಿ ಕೊಡ್ಬೇಕು. ಈಗ ಇದರಲ್ಲಿ ಬಾಗಲಕೋಟೆಯಲ್ಲಿ ಆಯ್ತು, ಮೇಟಿ ಅವರು ಇದರಿಂದ ದಾವಣಗೆರೆಯಲ್ಲಿ ಈ ತರ ಕೊಡ್ಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಎಲ್ಲಾರು ನಮ್ಮ ದಾವಣಗೆರೆ ಮುಸ್ಲಿಮ್ಸ್ನವ್ರು ಕೇಳಿದ್ದು ಇದು ಆಯ್ತು. ಆಮೇಲೆ ಎಲ್ಲರೂ ಒಮ್ಮತದಿಂದ ಅವ್ರು ಇರ್ಲಿ ಅಂತೇಳಿ ನಿನ್ನೆ ಒಂದು ತೀರ್ಮಾನ ಆಯ್ತು. ನಮ್ಮ ಸಾದಿಕ್ ಅವ್ರು, ನಮ್ಮ ಸ್ನೇಹಿತರು ಅವರು, ಸಾದಿಕ್ ಪೈಲವನ್ ನಾವು ಅವ್ರ ಜೊತೆಗೆ ಇದ್ದಿದ್ದು. ಈ ನಮ್ಮ ವೀರಣ್ಣವರು, ಯಶವಂತರಾವ್ ಅವರೆಲ್ಲ ನಾವು ಜೊತೆಗಿದ್ದು. ಆದ್ರೆ ಈ ತರ ಆಗಿದ್ರಿಂದ ಮನ್ಸು ಸ್ವಲ್ಪ ಆಯ್ತು, ಸ್ವಲ್ಪ ಇದು ನಡೀತು. ಟಿಕೆಟ್ ವಿಚಾರದಲ್ಲಿ ಒಂದಷ್ಟು ಮನಸ್ಸಲ್ಲಿ ಬೇಸರ ಇರೋದು ನಿಜ. ಆದ್ರೂ ಕಾಂಗ್ರೆಸ್ ಅದು ನಮ್ಮ ಇದ್ರಲ್ಲಿ, ನಮ್ಮ ದಕ್ಷಿಣ ಇದ್ರಲ್ಲಿ ನಾನು ಇಷ್ಟ ಹೇಳ್ಬಲ್ಲೆ, 100% ನಮ್ಮ ಮಲ್ಲಣ್ಣವ್ರ ಮಗ ಬರ್ತಾನೆ ಅನ್ನೋ ನನ್ನ 100% ಸತ್ಯ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಯೋಗಿಜಿ, ಒಂದೇ ಒಂದು ಕ್ವಶನ್ ಇವರಿಗೆ. ದಯವಿಟ್ಟು. ಸೊ ಅಲ್ಲಿಗೆ ಈಗ ಭಿನ್ನಮತ, ಬಂಡಾಯ, ಆಕ್ರೋಶ, ಕಿಚ್ಚು ಇವೆಲ್ಲವೂ ಕೂಡ ಈಗ ಈ ಬಿಸಿಲ ಬೇಗೆಯ ನಡುವೆಯೂ ಕೂಡ ಆರೋಗ್ಬಿಟ್ಟಿದಾಗಾದ್ರೆ ಈಗ 5 ಬಳ್ಳು ಒಂದೇ ಸ್ಥಳದಲ್ಲಿ ಇರಂಗಿಲ್ಲ. ಒಬ್ರಲ್ಲಿ ಇರ್ತಾರೆ, ಒಬ್ರಿಲ್ಲ, ಹಂಗಲ್ಲ. ಅದು ಬೇರೆ ಸ್ವಲ್ಪ ಇದ್ದೇ ಇರುತ್ತೆ. ಆದ್ರೆ ನಮ್ಮ ಒಂದು ನಡವಳಿಕೆ ಏನಿದೆ ಅಲ್ಲ, ನಾವು ಕಾಂಗ್ರೆಸ್ ಸ್ವಲ್ಪ ಇದ್ದೇ ಇರ್ತದೆ. ಎಲ್ಲಾ ಇದ್ರಲ್ಲಿ ಇದೇ ಇರ್ತದೆ, ಎಲ್ಲಾ ಜನಾಂಗದಲ್ಲಿ ಸ್ವಲ್ಪ ಅನ್ನೋದು ಒಂದು ಇದ್ದೇ ಇರುತ್ತೆ. ಏನು ಅಂತ ಹೇಳಿದ್ರೆ, ಈಗ ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ, ಈಗ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲೂ ಕೂಡ ನಿಮ್ಮ ಸಮುದಾಯದವರು ನಾಮಿನೇಷನ್ ಹಾಕಿದ್ರು. ಬಹುತೇಕ ಈಗ ನಿಮ್ಮ ಪಕ್ಷದ ಅಭ್ಯರ್ಥಿ ಮತ್ತೆ ಬಿಜೆಪಿ ಅಭ್ಯರ್ಥಿ ಬಿಟ್ಟು ಉಳಿದವರೆಲ್ಲ ಠೇವಣಿಯನ್ನು ಕಳ್ಕೊಂಡಿದ್ರು.